ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತಿಮವಾಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಥ ಎಲ್ಲ C&Rನ ಬಿಡುಗಡೆ ಮಾಡಲಾಗಿದೆ. ಕೆಲವೊಂದು ಗೊಂದಲಗಳಿದೆ. ಕೆಲವೊಂದಕ್ಕೆ ಟಿ ಕಡ್ಡಾಯನ ಅಂತ ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳಿಲ್ಲ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಗ್ರೂಪಲ್ಲಿ ಹಾಕಿದ್ರಿ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಸರಳವಾಗಿ ಸಿಂಪಲಾಗಿ 10 ನಿಮಿಷದ ಒಳಗಡೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ 10 ನಿಮಿಷ ಸ್ಕಿಪ್ ಮಾಡ್ದಂಗೆ ನೋಡಿಬಿಟ್ರೆ ವಿಡಿಯೋ ಕಂಪ್ಲೀಟ್ ಅರ್ಥ ಆಗುತ್ತೆ. ಈ ಗೆಜೆಟಲ್ಲಿ ಏನಿದೆ ಅನ್ನೋದು ಸಿಂಪಲಾಗಿ ತಿಳಿಸುವಂತಹ ನಿಮ್ಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ C&R ರೂಲ್ಸು ಮೊದಲೇ ಪ್ರಕಟಣೆ ಕೂಡ ಮಾಡಿದರು. 15 ದಿನ ಕಾಲಾವಕಾಶಗಳು ಕೊಟ್ಟಿದ್ದರು. ಏನಾರೇ ತಕರಾರಿದ್ದರೆ ಮತ್ತು ಏನಾರು ನಿಮ್ಮ ಸಲಹೆಗಳಿದ್ರೆ ಸಲ್ಲಿಸಿ ಅಂತ. ಅದ್ರ ಪ್ರಕಾರ ಎಲ್ಲ ಮುಗಿದ ನಂತರ ಪರೀಕ್ಷಾ ಪ್ರಾಧಿಕಾರವನ್ನು ನೇಮಕ ಮಾಡಿದ್ದಾರೆ. ಇದು ಮಾಮೂಲಿ ಇದ್ದಂಥದ್ದೇ. ಇನ್ನು ಆಯಾ ಜಿಲ್ಲಾ ಮಟ್ಟದಲ್ಲಿ ಕಾಲ್ ಮಾಡೋದಷ್ಟೇ ಬಾಕಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಡೆಸ್ತಾರೆ. ಆಯ್ಕೆ ವಿಧಾನ 1 ರಿಂದ 5 ಮತ್ತು 6 ರಿಂದ 8 ಮತ್ತು 8 ರಿಂದ 10 ಇಷ್ಟನ್ನು ಕೂಡ ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿ ತನಕ CET 70%, TET 20%, PUC ಅಥವಾ ಅದರ ತತ್ಸಮಾನ ಅಂದರೆ JOC ಏನಾರು ಮಾಡ್ಕೊಂಡಿರ್ತೀರಿ, ಡಿಪ್ಲೊಮಾ ಮಾಡಿದರೆ PUC ಸಮಾನವಾಗಿ ಅದಕ್ಕೆ 8%. ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ ನಿಮ್ಮ D.Ed ಅಥವಾ ಏನು PUC ಆದ ನಂತರ ಮಾಡ್ತೀರಿ ಆ ಒಂದು ಕೋರ್ಸ್ಗಳಿಗೆ ಟೀಚರ್ ಟ್ರೈನಿಂಗ್ ಕೋರ್ಸ್ಗೆ 2% ಅಷ್ಟೇ ಇಟ್ಟಿದ್ದಾರೆ. ಸಿಂಪಲ್ ಇಷ್ಟೇ. ನೆಕ್ಸ್ಟು ಇನ್ನು 4 ವರ್ಷದ ಮಾಡಿರ್ತಾರಲ್ಲ ಅವ್ರಿಗೆ CET 70%, TET 20%, ಅಂದರೆ BIED, BAED, BSED ಅಂತ ಇರ್ತದೆ. 4 ವರ್ಷದ ಕೋರ್ಸ್ ಇರುತ್ತೆ. ಈ 4 ವರ್ಷ ಕೋರ್ಸ್ಗೆ 10% ಐತೆ ಅಷ್ಟೇ. ಇನ್ನು ಜಿ ಪಿ ಟಿಗೆ ಸಂಬಂಧಪಟ್ಟಂತೆ CET 70%, TET 20%, ಪದವಿಯಲ್ಲಿ ಡಿಗ್ರಿನಲ್ಲಿ 8%, ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದರೆ B.Edಲ್ಲಿ 2%. 4 ವರ್ಷ ಮಾಡಿದವ್ರಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಅವ್ರಿಗೆ B.Ed ಇರಲ್ಲ, 4 ವರ್ಷ B.Ed 2 ಸೇರಿಸಿ 10% ಮಾಡಿದ್ದಾರೆ ಅಷ್ಟೇ. ಇನ್ನು ಸೇಮು ಗಣಕ ವಿಜ್ಞಾನ ಶಿಕ್ಷಕರು ಕೇಳ್ತಾ ಇದ್ರಿ, ಇದಕ್ಕೇನು ಸಂಬಂಧಪಟ್ಟಂತೆ CET 70%, ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು ಡಿಗ್ರಿಲಿ 30%. ಇದಕ್ಕೆ CET ಮಾತ್ರ ಮತ್ತು ಡಿಗ್ರಿ ಅಷ್ಟೇ ಕೇಳೋದು. ಇದಕ್ಕೆ TET ಇಲ್ಲ. ನೆಕ್ಸ್ಟ್ TETನ ನೀವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮೊನ್ನೆ ನೋಟಿಫಿಕೇಷನ್ನ ಹೊರಡಿಸಿದ್ರು. ಅದು ಅಂತಿಮವಾದರೆ C&R ರೂಲ್ಸು ಸೇಮ್ ಅದೇ ಆಗುತ್ತೆ. ಇದ್ರ ಸಂಬಂಧಪಟ್ಟಂತೆ ನೀವು ಗೊಂದಲ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇನ್ನೂ ಅದಕ್ಕೆ C&R ಅದರದ್ದು ಕಂಪ್ಲೀಟ್ ಆಗಿಲ್ಲ. ಇದು ನೇಮಕಾತಿ ವಿಧಾನ. ಇದು ಗಣಕ ವಿಜ್ಞಾನ ಶಿಕ್ಷಕರದ್ದು ಇನ್ನೇನೋ ನಾಳೆ ನಾಡಿದ್ರಲ್ಲಿ ಅದು ಕೂಡ C&R ಕಂಪ್ಲೀಟ್ ಆಗಿ ಬರುತ್ತೆ. ಅಂತಿಮವಾಗಿ C&Rಗಳೆಲ್ಲ ಕಂಪ್ಲೀಟ್ ಆಗಿ ಬಂದ ನಂತರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇನ್ನು ದೈಹಿಕ ಶಿಕ್ಷಕರ ಸಂಬಂಧಪಟ್ಟಂತೆ ಇದು ಪ್ರೌಢಶಾಲಾ ಶಿಕ್ಷಕರು. ದೈಹಿಕ ಶಿಕ್ಷಕರಿಗೆ CET ಇರುತ್ತೆ, PUC ಅಥವಾ ಅದರ ತತ್ಸಮ ಅಂದರೆ 1 to 8 ಇರ್ತಕ್ಕಂಥವ್ರಿಗೆ ಇದು 13. ದೈಹಿಕ ಶಿಕ್ಷಣ ಡಿಪ್ಲೊಮಾದಲ್ಲಿ 2%. ಸೇಮ್ ಎಲ್ಲದೂ ಅದೇ ರೀತಿ ಇದೆ. ನೆಕ್ಸ್ಟ್ ಪ್ರೌಢಶಾಲಾ ಶಿಕ್ಷಕರು, ಇದನ್ನು ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ CET 85%, ಡಿಗ್ರಿ 13%, ನಿಮ್ಮ B.Edಲ್ಲಿ 2%. ನೋ TET ಇಲ್ಲ. ಇದಕ್ಕೆ ಪ್ರೌಢಶಾಲಾ ಶಿಕ್ಷಕರಿಗೆ TET ಇಲ್ಲ. ಇನ್ನು ಪ್ರೌಢಶಾಲಾ ದೈಹಿಕ ಶಿಕ್ಷಕರಿಗೂ ಸೇಮು CET 85%, ಡಿಗ್ರಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ದಲ್ಲಿ 2% ಅಷ್ಟೇ. ಇನ್ನು ಮಹಿಳಾ ಮೀಸಲಾತಿ, ವಯೋಮಿತಿ ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ನು ಏಜ್ ಒಂದನ್ನು ಕನ್ಫರ್ಮ್ ಮಾಡ್ಕೊಬಿಡಿ. ಗೆಜೆಟಲ್ಲಿ ಇರ್ತಕ್ಕಂಥದ್ದು 43 ವರ್ಷ ಮತ್ತು SC STಗೆ ಪ್ರವರ್ಗ 1ಕ್ಕೆ, ಮತ್ತು ಪ್ರವರ್ಗ 2A 2B 3ಗೆ 41 ವರ್ಷ, ಸಾಮಾನ್ಯ ಅರ್ಹತೆಗೆ 38 ವರ್ಷ. ಸರ್, ಏಜ್ ರಿಲ್ಯಾಕ್ಸೇಷನ್ ಯಾಕೆ ಕೊಟ್ಟಿಲ್ಲ ಸರ್ ಅಂತ ಕೇಳಬೇಡಿ. ಯಾಕೆಂದರೆ ಇದು C&R ರೂಲ್ಸು, ನೇಮಕಾತಿ ಈ ಥರ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಮುಂದಿನ ನೋಟಿಫಿಕೇಷನ್ ಬಿಡ್ತಾರೆ, ಏನು ಹುದ್ದೆಗಳನ್ನ ವರ್ಗೀಕರಣ ಮಾಡಿ ಈ ತಾಲೂಕಿನಲ್ಲಿ ನೇಮಕಾತಿ ಮಾಡ್ಕೋತಿದ್ದು ಬರ್ತೀವೋ ಆ ಒಂದು ಸಮಯದಲ್ಲಿ 5 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಇದಕ್ಕೆ 5 ವರ್ಷ ಆ್ಯಡ್ ಮಾಡ್ಕೊಳ್ಳಿ. 43 + 5, 41 + 5, 38 + 5 ಅಷ್ಟು ವರ್ಷ ನಿಮಗೆ ಈ ಬಾರಿ ಈ ಒಂದು ಸರಿ ಅಪ್ಲಿಕೇಶನ್ ಹಾಕೋದಕ್ಕೆ ಮಾತ್ರ ಅವಕಾಶವನ್ನು ನೀಡ್ತಾರೆ. ಅದನ್ನು ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಹಾಕಿದಾಗ ನಿಮಗೆ ಇದಾಗುತ್ತೆ. ಇನ್ನು ಅದರ ಸಂಬಂಧಪಟ್ಟಂತೆ ನಿಮಗೆ ಕನಿಷ್ಠ ವಿದ್ಯಾರ್ಹತೆ ಏನೇನಿದೆ ಎಲ್ಲವೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾನು ಇದಕ್ಕಾಗಿ ಸಂಬಂಧಪಟ್ಟಂತೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಶೇಕಡ PUCಯಲ್ಲಿ 50 ಅಂಕಗಳನ್ನು ಪಡೆದಿರಬೇಕು
ಮತ್ತು ಡಿ ಎಡಲ್ಲೂ ಕೂಡ 50 ಅಂಕಗಳನ್ನು ಪಡೆದಿರಬೇಕು. ನಿಮ್ಮ ಏನಿದೆ ಅದರಲ್ಲಿ 50 ಅಂಕಗಳನ್ನು ಪಡೆದಿರಬೇಕು. ಟೋಟಲ್ ಪಿ ಯು ಸಿನಲ್ಲಿ 50 ಮಾರ್ಕ್ಸು ಮತ್ತು ಇದರಲ್ಲಿ. ಇದಕ್ಕೆ ನೋಟಿಫಿಕೇಷನ್ ಆದಾಗ ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತಾರೆ ಇನ್ನೂ. ಆಮೇಲೆ ಈಗ ಇರ್ತಕ್ಕಂತಹ ಹುದ್ದೆಗಳೆಷ್ಟು ಅಂದರೆ 800 + 100 ಎಷ್ಟು 900 ಹುದ್ದೆಗಳನ್ನು ಮಾಡ್ಕೋತಾ ಇದ್ದಾರೆ. PST ಹುದ್ದೆಗಳು 900 ಹುದ್ದೆಗಳನ್ನು ಮಾಡ್ಕೋತಾ ಇದ್ದಾರೆ. ಸಾಮಾನ್ಯವಾಗಿ ಜೀರೋ ಟೀಚರ್ ಇರ್ತಕ್ಕಂಥ ಸ್ಕೂಲ್ಗಳಿಗೆ ಈ ಒಂದು ನೇಮಕಾತಿ ಸದ್ಯದಲ್ಲೇ ಆಗುತ್ತೆ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 800 ಹುದ್ದೆಗಳಿದೆ. ನೆಕ್ಸ್ಟು ಗಣಿತ ಶಿಕ್ಷಕರು ಏನು ಮಾಡಿರಬೇಕು, ಸಮಾಜ ವಿಜ್ಞಾನ ಶಿಕ್ಷಕರು ಏನು ಮಾಡಿರಬೇಕು ಅನ್ನೋದ್ರ ಕೂಡ ಇಲ್ಲಿ ತಿಳಿಸಲಾಗೈತೆ. ಇದನ್ನ PDF ನನ್ನ ವಾಟ್ಸಪ್ನಲ್ಲಿ ಹಾಕ್ತೀನಿ, ಓದ್ಕೊಳ್ಳಿ. ಇದಕ್ಕೂ ಗೊತ್ತಾಗಲಿಲ್ಲ ಅಂದಾಗ ನೀವು ಕಮೆಂಟಲ್ಲಿ ತಿಳಿಸಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ದೈಹಿಕ ಶಿಕ್ಷಕರು 1 to 8ಗೆ 106 ಕಲ್ಯಾಣ ಕರ್ನಾಟಕೇತರ 44, ಒಟ್ಟು 150 ಹುದ್ದೆಗಳೈತೆ. ಪದವೀಧರ ಶಿಕ್ಷಕ GPT ಕಲ್ಯಾಣ ಕರ್ನಾಟಕಕ್ಕೆ 3228, ಕಲ್ಯಾಣ ಕರ್ನಾಟಕೇತರ 5272, ಒಟ್ಟು 8,500 ಹುದ್ದೆಗಳು. ಇದು ಪದವಿಯಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳು ಮತ್ತು ಶಿಕ್ಷಕರ 2 ವರ್ಷಗಳ ಡಿಪ್ಲೊಮಾ ಅಂದರೆ DED ಮಾಡಿರಬೇಕು, ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ 50% ಹೊಂದಿರಬೇಕು, ಶಿಕ್ಷಕರ ಶಿಕ್ಷಣ ಪದವಿ ಅಥವಾ BEd ಅನ್ನು ಪಡೆದಿರಬೇಕು. ಇನ್ನು 4 ವರ್ಷ ಎಲಿಮೆಂಟರಿ ಪದವಿಯನ್ನು ಪಡೆದಿದ್ರು ಕೂಡ ಆಗುತ್ತೆ. ನೆಕ್ಸ್ಟ್ ಭಾಷಾ ಶಿಕ್ಷಕರು. ಅಭ್ಯರ್ಥಿಯು ಪದವಿಯಲ್ಲಿ ಭಾಷಾ ಜೊತೆಗೆ ಸಂಬಂಧಿಸಿದ ಭಾಷೆಯನ್ನು ಹೊರತುಪಡಿಸಿ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ ಏನು ಮಾನವಿಕ ಸಬ್ಜೆಕ್ಟ್ಗಳಿವೆ ಅದನ್ನು ಐಚ್ಛಿಕ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರಲೇಬೇಕು. ಆಯಿತಾ? 3 ವರ್ಷದಲ್ಲಿ ಅದನ್ನು ಅಭ್ಯಾಸ ಮಾಡಿರಬೇಕು. ಡಿಗ್ರಿನಲ್ಲಿ ನೀವು ಆರ್ಟ್ಸ್ ಸಬ್ಜೆಕ್ಟ್ಗಳನ್ನು ಓದಿರಬೇಕು ಮತ್ತು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಓದಿರಬೇಕು. ಆಯಾ ಭಾಷೆಯನ್ನು ಕೂಡ ಓದಿರಬೇಕು. ಸಂಬಂಧಿಸಿದ ಭಾಷೆ ಇತರೆ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಸರಾಸರಿ ಅಂಕಗಳನ್ನು ಪಡ್ಕೊಂಡಿರಬೇಕು. ಟೋಟಲ್ ಮಾಡಿದಾಗ ಡಿಗ್ರಿನಲ್ಲಿ 50% ಬರಲೇಬೇಕು ನಿಮ್ಮ ಅಂಕಗಳು. ನೆಕ್ಸ್ಟು BEdಲ್ಲಿ ಅಥವಾ DEdಲ್ಲಿ ನೀವು ಭಾಷೆ ಅಭ್ಯಾಸ ಬೋಧನಾ ಅಥವಾ ಸಮಾಜ ವಿಜ್ಞಾನ ಬೋಧನೆ ಯಾವುದಾದ್ರೂ ಒಂದು ಮೆಥಡನ್ನಾರು ನೀವು ತೊಗೊಂಡಿರಬೇಕು. ಸೋಷಿಯಲ್ ಸೈನ್ಸ್ ಮೆಥಡಲ್ಲಿ ನೀವು ಕನ್ನಡ ಅಥವಾ ಸಮಾಜ ವಿಜ್ಞಾನ ತೊಗೊಂಡಿರಬೇಕಾಗುತ್ತೆ. ಇನ್ನು ಭಾಷಾ ವಿಜ್ಞಾನಕ್ಕೆ ನೀವು ಭಾಷಾ ಶಿಕ್ಷಕರಾಗಬೇಕು ಅಂದರೆ ನೀವು ಭಾಷೆಯನ್ನು ಅಧ್ಯಯನ ಮಾಡಿರಬೇಕು. ಯಾವುದರಲ್ಲಿ? ಮೆಥಡಾಲಜಿ. ಏನು ನಿಮ್ಮ BEd ಮತ್ತು DEdನಲ್ಲಿ ಮೆಥಡಾಲಜಿಗಳು ಬರ್ತವೆ, ಆ ಮೆಥಡಾಲಜಿಗಳಲ್ಲಿ ನೀವು ಆಯಾಯ ಮೆಥಡಾಲಜಿಯನ್ನೇ ಓದಿರಬೇಕು. ಪದವಿಯಲ್ಲಿ ಕೆಳಗಿನ ವಿಷಯಗಳನ್ನು 2 ವಿಷಯಗಳನ್ನು ಐಚ್ಛಿಕ ಅಭ್ಯಾಸ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಸಮಾಜಶಾಸ್ತ್ರ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಅಟ್ಲೀಸ್ಟ್ 2 ಓದಿರಬೇಕು. ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಈ ಥರ 2 ಓದಿರಬೇಕು. ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ ಯಾವುದಾದ್ರೂ 2 ನೀವು ಓದಿರಲೇಬೇಕು. ಅದ್ರ ಜೊತೆಗೆ ಒಂದು ಭಾಷಾ ಸಮೂಹನೂ ಕೂಡ ಓದಿರ್ಬೋದು. ಕನ್ನಡ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಒಟ್ಟಲ್ಲಿ ಒಂದು ಲ್ಯಾಂಗ್ವೇಜು, ಒಂದು ಸಬ್ಜೆಕ್ಟ್ನಾರು ನೀವು ಓದಿರಬೇಕು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂದರೆ. ಇನ್ನು SC/ST ಸಂಬಂಧಪಟ್ಟಂತೆ ಅವ್ರಿಗೆ ಮಾರ್ಕ್ಸಲ್ಲಿ 5% ಕಡಿಮೆ ಇರುತ್ತದೆ. ಹಾಗಾಗಿ ಅವ್ರಿಗೆ ಶೇಕಡ 45 ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು ಇಂದ ನಿಮ್ಗೆ ಕೇಳ್ತಾ ಇದ್ರಿ, ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಪದವಿಯಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಹೊಂದಿರತಕ್ಕಂಥದ್ದು. ಕನ್ನಡ ಭಾಷೆಯನ್ನು SSLC ಅಥವಾ ಪ್ರಥಮ ದ್ವಿತೀಯ ಭಾಷೆಗೆ ಅಭ್ಯಾಸ ಮಾಡಿರಬೇಕು. ಏನು PUC ಗಂಟ ಕೇಳಿದರು, PUC ಇದನ್ನು ತೆಗೆದಿದ್ದಾರೆ, SSLC ತನಕ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ ಇದನ್ನ SSLC ತನಕ ಮಾಡ್ತಾರೆ ಅಂತ. ನಾನು ಹಿಂದಿನ ವೀಡಿಯೋದಲ್ಲೇ ನಿಮಗೆ ಕಂಪ್ಯೂಟರ್ ಶಿಕ್ಷಕರ ಅರ್ಹತೆ ಬಗ್ಗೆ ಸಂಬಂಧಪಟ್ಟಂತೆ ಮಾಡಿದ್ದೆ. SSLCವರೆಗಿನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕ ಹೊಂದಿದ ನಂತರ
ನೀವು 5 ವರ್ಷದ ಒಳಗಡೆಗೆ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸತಕ್ಕಂಥದ್ದು. 5 ವರ್ಷಗಳಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸ್ಕೊಳ್ತದ್ದು. ಟಿ ಇ ಟಿ ಮತ್ತು ಬಿ ಎಡನ್ನು ನೀವು ನೇಮಕಾತಿ ಆದ ನಂತರ ಮಾಡ್ತಕ್ಕಂಥದ್ದು. ಅಂದರೆ ಇದನ್ನ ಅಂತಿಮ ಮಾಡಿದ್ದಾರೆ, ಏನು ಗೆಜೆಟ್ ಇತ್ತು ಇದನ್ನು ಅಂತಿಮ ಮಾಡಿದ್ದಾರೆ. ಹಾಗಾಗಿ ಕಂಪ್ಯೂಟರ್ ಶಿಕ್ಷಕರ ಅರ್ಹತೆ ಕಂಪ್ಲೀಟ್ ಮುಗಿದಿದೆ. ನೆಕ್ಸ್ಟ್ ನೋಟಿಫಿಕೇಷನ್ ಆಗೋದು ಅಷ್ಟೇ ಬಾಕಿ ಇದು ಕೂಡ. ಇನ್ನು ಪ್ರೌಢಶಾಲಾ ಶಿಕ್ಷಕರು ವಿದ್ಯಾರ್ಥಿ ಕಲಾ ವಿಷಯಗಳಲ್ಲಿ ಪದವಿಯನ್ನು ಪಡೆದಿರಬೇಕು. 2 ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಅಭ್ಯಾಸ ಮಾಡಿರಬೇಕು. ಡಿಗ್ರಿನಲ್ಲಿ ಕನಿಷ್ಠ 2 ಸಬ್ಜೆಕ್ಟನ್ನು ಓದಿರಬೇಕು. ನೀವು ಯಾವ್ದು ತಗೋತೀರಿ ಅದಕ್ಕೆ, ಯಾವುದಕ್ಕೆ ಕಲಾ ವಿಷಯನ ಶಿಕ್ಷಕರಿಗೆ. ಆಮೇಲೆ ಬಿ ಎಡ್ ಆಗಿರಬೇಕು. ಇನ್ನು ವಿಜ್ಞಾನ ಶಿಕ್ಷಕರಿಗೂ ಸೇಮ್ ಪದವಿಯಲ್ಲಿ 2 ವಿಷಯಗಳನ್ನು ಅಧ್ಯಯನ ಮಾಡಿರಬೇಕು. ಜೀವಶಾಸ್ತ್ರ ಜೊತೆಗೆ ಇನ್ನೊಂದು ಸೈನ್ಸ್ ಸಬ್ಜೆಕ್ಟು, ಅದರಲ್ಲಿ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅವನ್ನ ಕಡ್ಡಾಯವಾಗಿ ಓದಿರ್ತಕ್ಕಂಥದ್ದು. ಇನ್ನು ಬಿ ಎಡ್ ಆಗಿರಬೇಕು ಸೇಮ್. ಇನ್ನು ಭಾಷಾ ಶಿಕ್ಷಕರಿಗೆ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರತಕ್ಕಂಥದ್ದು ಷರತ್ತು. ಯಾವ ಅಭ್ಯರ್ಥಿ ಭಾಷೆಯ ಐಚ್ಛಿಕ ವಿಷಯಕ್ಕೆ ಅಭ್ಯಸಿಸುವುದಿಲ್ಲವೋ ಅಂತಹ ಅಭ್ಯರ್ಥಿ ಕೆಳಕಂಡ ಅರ್ಹತೆಯನ್ನು ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು. ಅಂದರೆ ನಾನು ಡಿಗ್ರಿನಲ್ಲಿ ಭಾಷೆಯನ್ನು ಓದಿರೋದಿಲ್ಲ, ಆದರೆ MA ಅದೇ ಭಾಷೆಯಲ್ಲಿ MA ಮಾಡಿರ್ತೀನಿ ಅಂಥವ್ರಿಗೆ ಕೂಡ ಅವಕಾಶ ಇದೆ. ಇದೊಂದು ಭಾಷಾ ಶಿಕ್ಷಕರಿಗಿರ್ತಕ್ಕಂತಹ ಅವಕಾಶ. ಮತ್ತು ಬಿ ಎಡಲ್ಲಿ ನೀವು ಏನಾರೇ ಮಾಡಿರಿ, ಬಿ ಎಡಲ್ಲಿ ಮಾತ್ರ ನೀವು ಅದೇ ವಿಷಯವನ್ನು ನೀವು ಓದಿರ್ತಕ್ಕಂಥದ್ದು. ಅಂದರೆ ಅದನ್ನೇ ಐಚ್ಛಿಕವಾಗಿ ಮೆಥಡಾಲಜಿಯನ್ನು ತಗೊಂಡು ಓದಿರ್ಬೇಕು. ಕನ್ನಡ ಮೆಥಡಾಲಜಿ ಅಥವಾ ನಿಮ್ಮ ಏನು ಕಲಾ ವಿಷಯದಲ್ಲಿ ಕಲಾ ಸಬ್ಜೆಕ್ಟ್ ತೊಗೊಂಡಿರ್ತೀರಿ. ಈಗ ಸಮಾಜ ವಿಜ್ಞಾನ ತೊಗೊಂಡಿದ್ರೆ ಸಮಾಜ ವಿಜ್ಞಾನ ಮೆಥಡಾಲಜಿ, ಅದರಲ್ಲಿ ಯಾವುದಾದ್ರೂ ಓಕೆ. ಇತಿಹಾಸ, ಪೊಲಿಟಿಕಲ್ ಸೈನ್ಸ್ ಯಾವುದಾದ್ರೂ ಓಕೆ. ಇನ್ನು ದೈಹಿಕ ಶಿಕ್ಷಕರಿಗೂ ಸೇಮ್ 45% ಅಂಕಗಳನ್ನು ಪಡೆದಿರಬೇಕು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ BPED ಕೂಡ ನೀವು ಮಾಡ್ಕೊಂಡಿರಬೇಕು. ಅದು ಕೂಡ 40% ಇದ್ದರೆ ಸಾಕು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಓದಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಸಿಲೆಬಸ್ ನಿಮಗೆ ಪಠ್ಯಕ್ರಮವನ್ನು ಕೂಡ ನೀಡಿಬಿಟ್ಟಿದ್ದಾರೆ ಯಾವ್ಯಾವ ಇರುತ್ತೆ ಅಂತ. ಹಾಗಾಗಿ ಭಾಷೆ 1, ಭಾಷೆ 2, ಭಾಷೆ 3 ಎಲ್ಲವೂ ಕೂಡ ಇದೆ. ಇದನ್ನು ನೀವು ಪ್ರಿಂಟ್ ತಗೊಂಡು ಇವತ್ತಿನಿಂದನೇ ಈ ಒಂದು ಪಠ್ಯಕ್ರಮದ ಅನ್ವಯ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ತನಕ ಓದಿರ್ತೀರಿ. ಈಗ ಏನು ಮಾಡಿರಿ, ಈ ಒಂದು ಪಠ್ಯಕ್ರಮದ ಬಗ್ಗೆ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇನ್ನು ಪ್ರತಿಯೊಂದು ಸಂಬಂಧಪಟ್ಟಂತೆ GPT ಸಂಬಂಧಪಟ್ಟಂತೆ PhD ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಪಠ್ಯಕ್ರಮ ಕುರಿತಂತೆ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ. ಇದುವರೆಗೆ ತಿಳಿಸ್ಕೊಂಡಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.